ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮತ್ತು ವಿಶ್ಲೇಷಣೆಯನ್ನ ಕೇಳ್ತಾ ಹೋಗೋಣ. ನನ್ನ ಕಲೀಗ ಮಾರುತಿ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಮಾರುತಿ, ಓಕೆ, ಈಗ ಪವರ್ ಶೇರಿಂಗ್ ಮಾತುಕತೆ ಆಗಿತ್ತು, ಸ್ವಲ್ಪ ಬದಲಾವಣೆ ಆಗುತ್ತೆ ಅನ್ನೋದಾದ್ರೆ ಆ ಸೂತ್ರ 3+2 ಅಂತ ನಾವು ಅಂದ್ಕೋಬಹುದಾ? ಡಿ.ಕೆ. ಶಿವಕುಮಾರ್ ಸಿಎಂ ಆದ್ರೆ ಉಳಿದಂತೆ ಬದಲಾವಣೆಗಳು ಏನೆಲ್ಲ ನಿರೀಕ್ಷೆ ಮಾಡಬಹುದು ನಾವು ಮಾರುತಿ? ವಿದ್ಯಾ, ಮುಖ್ಯಮಂತ್ರಿ ಗಾದಿಗೆ ಕೂರಿಸೋದಷ್ಟು ಸುಲಭ ಅಲ್ಲ ಇಳಿಸುವಂತಹ ಒಂದು ವಿಚಾರಗಳು. ಹಿಂದೆ ಹಲವು ಘಟನೆಗಳನ್ನು ನಾವು ನೋಡಿದ್ವಿ. ಆ ಸ್ಥಾನದಲ್ಲಿ ಮೊದಲನೇದಾಗಿ ಯಾರು ಕೂರ್ತಾರೋ ಅವರನ್ನು ಕೆಳಗಿಳಿಸುವಂಥ ಒಂದು ಸಂದರ್ಭದಲ್ಲಿ ದೊಡ್ಡ ಹೈಡ್ರಾಮಾಗಳು ಮಾಡಬೇಕಾಗುತ್ತೆ, ದೊಡ್ಡ ಪೊಲಿಟಿಕಲ್ ಡೆವಲಪ್ಮೆಂಟ್ಗಳಾಗ್ತವೆ. ಅದೇ ರೀತಿಯಾದಂಥ ಒಂದು ಡೆವಲಪ್ಮೆಂಟ್ಗಳು, ಒಂದು ಹೈಡ್ರಾಮಾಗಳು, ಒಂದು ಸಭೆಗಳು ಕೂಡ ಈಗ ರಾಜ್ಯ ಕಾಂಗ್ರೆಸ್ಸಲ್ಲಿ ಆಗ್ತಾ ಇರುವಂಥದ್ದು. 2023ರಲ್ಲಿ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂಥ ಒಂದು ಚರ್ಚೆ ಬಂದಾಗ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವೆ ರಾತ್ರೋರಾತ್ರಿ ಏನು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡೋದಕ್ಕೆ ಆಗಲಿಲ್ಲ. ಅವತ್ತು KPCC ಅಧ್ಯಕ್ಷರಾಗಿದ್ದು ನನ್ನ ನೇತೃತ್ವದಲ್ಲಿ 136 ಸ್ಥಾನ ಗೆದ್ದರು ಅನ್ನುವಂತಹ ಒಂದು ಬಿಗಿಪಟ್ಟನ್ನು ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇಟ್ಟಿದ್ದು ನಿಜ. ಆದರೆ ಶಾಸಕರ ಸಂಖ್ಯಾಬಲವನ್ನು ನೋಡಿದಾಗ ಸಹಜವಾಗಿ ಸಿದ್ದರಾಮಯ್ಯ ಅವರು ಮೊದಲ ಅವಧಿಗೆ ಆಗಲಿ ತದಬಳಿಕ ನಿಮಗೆ ಅವಕಾಶ ಸಿಗುತ್ತೆ ಅನ್ನುವಂಥ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಕಾಂಗ್ರೆಸ್ ಹೈಕಮಾಂಡ್ ಅವತ್ತು ರವಾನೆ ಮಾಡಿತ್ತು. ಹೀಗಾಗಿ ಸಿದ್ದರಾಮಯ್ಯ ಅವರ 2.5 ವರ್ಷದ ಬಳಿಕ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿದ್ರು. ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಲೇ ಇತ್ತು. ಈಗ 2.5 ವರ್ಷ ಕಂಪ್ಲೀಟ್ ಆಯಿತು. ಮೊನ್ನೆ ನವೆಂಬರ್ 20ನೇ ತಾರೀಕಿಗೆ ಸಿದ್ದರಾಮಯ್ಯ ಅವರು ಆ ಸ್ಥಾನವನ್ನು ಬಿಟ್ಕೊಡುವಂಥ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಹೇಳಿ ಆಗ ನಾನು ಬಿಟ್ಕೊಡ್ತೀನಿ ಅಂತ ಪದೇ ಪದೇ ಮಾಧ್ಯಮದವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಬೇರೆ ಡಿ.ಕೆ. ಶಿವಕುಮಾರ್ ಅವರ ಬಣದಿಂದ ಪ್ರತಿದಿನವೂ ಕೂಡ ಈ ಹೇಳಿಕೆಗಳು ಬರ್ತಾನೆ ಇದ್ದಾವೆ. 2.5 ವರ್ಷ ಆಯಿತು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ. ಆದರೆ ಈಗ ಮಧ್ಯಪ್ರವೇಶ ಮಾಡಬೇಕಾಗಿದ್ದಂತಹ 2 ವರ್ಷ ಕಂಪ್ಲೀಟ್ ಆದ ತಕ್ಷಣ ಒಂದು ದಿನಾಂಕವನ್ನು ಫಿಕ್ಸ್ ಮಾಡಬೇಕಾಗಿದ್ದಂತಹ ಕಾಂಗ್ರೆಸ್ ಹೈಕಮಾಂಡ್ ಸದ್ಯದ ಮಟ್ಟಿಗೆ ದೊಡ್ಡ ಮಟ್ಟದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ನ ಶಕ್ತಿಯನ್ನು ಅರ್ತಿರುವಂತಹ ಸಿದ್ದರಾಮಯ್ಯ ಅವರು ಈಗ ಕಾಂಗ್ರೆಸ್ ಹೈಕಮಾಂಡ್ ಕಡೆ ಬೆರಳನ್ನು ತೋರಿಸ್ತಾ ಇದ್ದಾರೆ. ಅವ್ರು ಹೇಳಿದರೆ ನಾನು ಬಿಟ್ಕೊಡ್ತೀನಿ, ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಆ ನಿರ್ಧಾರಕ್ಕೆ ಬದ್ಧ ಅಂತ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಆಗಂದ ಮಾತ್ರಕ್ಕೆ ಸುಮ್ಮನೆ ಕೂತಿಲ್ಲ. ಇವರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಯಾವ ಪ್ರಯತ್ನಗಳನ್ನು ಮಾಡಬೇಕೋ ಆ ಶತಪ್ರಯತ್ನಗಳನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುತೇಕ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಸೇಫ್ ಆಗಿದ್ದಾರೆ ಅನ್ನುವಂಥ ಒಂದು ಖಚಿತ ಮಾಹಿತಿ ದೆಹಲಿ ಮೂಲಗಳಿಂದ ಸಿಗ್ತಾ ಇದೆ. ಹೀಗಾಗಿ ಡಿಸೆಂಬರ್ ಅಂತ್ಯ ಮತ್ತು ಜನವರಿಗೆ ಮತ್ತೊಮ್ಮೆ ಈ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಒಂದು ಚರ್ಚೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ನಡೆಯುತ್ತೆ. ಬಹುತೇಕ ಬಡ್ಜೆಟ್ ಆದ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದನ್ನು ಯಾರೂ ಕೂಡ ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾದರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದೇ ಆದರೆ ಏನೆಲ್ಲ ಬದಲಾವಣೆಗಳು ರಾಜ್ಯ ಕಾಂಗ್ರೆಸ್ಸಲ್ಲಿ ಆಗಬಹುದು ಅನ್ನುವಂತಹ ಸಹಜವಾದಂಥ ಒಂದು ಕುತೂಹಲ ಇದ್ದೇ ಇದೆ. ಅದೇ ರೀತಿ ರಾಜ್ಯ ಕಾಂಗ್ರೆಸ್ಸಲ್ಲಿ ಚರ್ಚೆ ಆಗ್ತಲೇ ಇದೆ. ಸಿದ್ದರಾಮಯ್ಯವರಿಂದ ಆ ಒಂದು ಸ್ಥಾನವನ್ನು ಖಾಲಿ ಮಾಡಿಸಿ ಸಮಾಧಾನವಾಗಿ ಯಾವುದೇ ಸಮಸ್ಯೆ ಇಲ್ಲದೇ ಇರುವ ರೀತಿಯಲ್ಲಿ ಸ್ಥಾನಗಳು ಬದಲಾವಣೆ ಮಾಡಬೇಕಾಗಿರುವಂಥ ಒಂದು ಯೋಚನೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇರೋದ್ರಿಂದ ಸಹಜವಾಗಿ ಸಿದ್ದರಾಮಯ್ಯ ಅವರು ಹೇಳುವಂಥ ಒಂದು ಫಾರ್ಮುಲಾವನ್ನು ಒಪ್ಕೊಳ್ಳುವಂಥ ಒಂದು ಸಾಧ್ಯತೆ ಇರುತ್ತೆ. ಮೊನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಇದೇ ವಿಚಾರವನ್ನು ಸಿದ್ದರಾಮಯ್ಯ ಅವರು ಮುಂದೆ ಇಟ್ಟಿದ್ದಾರೆ. ನಿಮಗೆ 2.5 ವರ್ಷ ಕಂಪ್ಲೀಟ್ ಮಾಡಿದಾರ, ಜೊತೆಗೆ ನಿಮ್ಮ ಸೂಚನೆಯಂತೆ ನಾವು ಮುಂದುವರಿತೀವಿ, ಹೀಗಾಗಿ ನನಗೊಂದು ಅವಕಾಶ ಮಾಡಿಕೊಡ್ಲೇಬೇಕು ಅಂತ. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಒಂದಷ್ಟು ಕಂಡೀಷನ್ಸ್ ಹಾಕೋದು ನಿಜ. ಅದರಲ್ಲಿ ಪ್ರಮುಖವಾಗಿ ಮೊದಲಿಂದಲೂ ಕೂಡ ರಾಜ್ಯ ಕಾಂಗ್ರೆಸ್ಸಲ್ಲಿ ಏನು ಹೆಚ್ಚುವರಿ ಡಿ.ಸಿ.ಎಂ ಹುದ್ದೆ ಸೃಷ್ಟಿ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಂತಿಮವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಯಾಕಂತ ಹೇಳಿದ್ರೆ 2028ರ ವಿಧಾನಸಭಾ ಚುನಾವಣೆ ರಾಜ್ಯ ಕಾಂಗ್ರೆಸ್ಗೆ ಹಾಗೂ ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ ನಾಯಕರಿಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಕೂರಿಸಿದ್ರು ಕೂಡ ಹಲವು ಸಮುದಾಯಗಳಿಗೆ ಮಣೆ ಹಾಕಬೇಕಾಗಿರುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಕಾಂಗ್ರೆಸ್ ಹೈಕಮಾಂಡ್ಗಿದೆ. ಸಹಜವಾಗಿ 4 ಡಿ.ಸಿ.ಎಂ ಹುದ್ದೆಗಳನ್ನು ಸೃಷ್ಟಿ ಮಾಡ್ತಾರೆ. ಇದಕ್ಕೇನು ದೊಡ್ಡ ಮಟ್ಟದ ಅಪಸ್ವರ ಮತ್ತು ಅಸಮಾಧಾನವನ್ನು ಡಿ.ಕೆ. ಶಿವಕುಮಾರ್ ಅವರು ಮಾಡೋದಿಲ್ಲ. ಅದೇ ರೀತಿ ಸಿದ್ದರಾಮಯ್ಯ ಅವರಿಗೆ ಹೆಚ್ಚುವರಿ ಡಿ.ಸಿ.ಎಂ ಹುದ್ದೆಗಳು ಸೃಷ್ಟಿ ಮಾಡೋದ್ರಿಂದ ಡಿ.ಕೆ. ಶಿವಕುಮಾರ್ ಅವರನ್ನು ಕಂಟ್ರೋಲ್ ಮಾಡ್ಬೋದು ಅನ್ನುವಂಥ ಒಂದು ಯೋಚನೆ ಈ ಟೀಮಲ್ಲೂ ಕೂಡ ಇರ್ಬೋದು. ಸಹಜವಾಗಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಬಂಪರ್ ಹೊಡೆದ್ರು ಕೂಡ ಆಶ್ಚರ್ಯ ಇಲ್ಲ ಅನ್ನುವಂಥ ಒಂದು ಚರ್ಚೆ ರಾಜ್ಯ ಕಾಂಗ್ರೆಸ್ಸಲ್ಲಿ ಆರಂಭ ಆಗಿದೆ. ಜೊತೆಗೆ ಕಾಂಗ್ರೆಸ್ಗೆ ಕೈ ಹಿಡಿಯುವಂತಹ ಸಮುದಾಯ ಮುಸ್ಲಿಂ ಸಮುದಾಯಕ್ಕೆ ಈ ಬಾರಿ ಡಿ.ಸಿ.ಎಂ ಹುದ್ದೆ ಕೊಡಬೇಕು ಅನ್ನುವಂಥದ್ದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಅದೇ ರೀತಿ ಲಿಂಗಾಯತ ಸಮುದಾಯ ಮತ್ತು ದಲಿತ ಸಮುದಾಯದಲ್ಲಿ ಈಗಾಗಲೇ ಆ ಸಮುದಾಯದಲ್ಲಿರುವಂತಹ ಪರಮೇಶ್ವರ್ ಅವರಿಗೆ ಆ ಲಕ್ ಬಂದರೂ ಆಶ್ಚರ್ಯ ಇಲ್ಲ. ಆದರೆ ಈ ನಡುವೆ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ
ಪ್ರಿಯಾಂಕಾ ಖರ್ಗೆ ಪದೇ ಪದೇ ಆಕ್ಟಿವ್ ಆಗಿದ್ದಾರೆ. ಹೀಗಾಗಿ ಅವರು ಕೂಡ ರೇಸಲ್ಲಿದ್ದಾರೆ. ಆದರೆ ಪ್ರಿಯಾಂಕಾ ಖರ್ಗೆನ, ಮಹದೇವಪ್ಪನ, ಪರಮೇಶ್ವರ, ಮುನಿಯಪ್ಪನ ಎಲ್ಲ ಹೆಸರುಗಳು ಬಂದಾಗ ಸಹಜವಾಗಿ ಈ ಹಿಂದೆ ಪರಮೇಶ್ವರ್ ಅವರ ನೇತೃತ್ವದಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು. ಪರಮೇಶ್ವರ್ ಅವರ ಬಗ್ಗೆ ಸೋನಿಯಾ ಗಾಂಧಿಗೆ ಇರುವಂತಹ ವಿಶ್ವಾಸ, ಹೀಗಾಗಿ ಪರಮೇಶ್ವರ್ ಅವರನ್ನ ಪರಿಗಣಿಸುವಂಥ ಸಾಧ್ಯತೆ ಇದೆ. ಇನ್ನು ಲಿಂಗಾಯತರಲ್ಲಿ ಭಾಳಷ್ಟು ಜನ ನಾಯಕರುಗಳು ರೇಸಲ್ಲಿದ್ದರೂ ಕೂಡ ಅದು ಸೌದಿ ಎಂ ಬಿ ಪಾಟೀಲ್ ಆಗಿರ್ಬೋದು, ಬೇರೆ ಬೇರೆ ನಾಯಕರುಗಳು ಇದ್ದರೂ ಕೂಡ ಎಂ ಬಿ ಪಾಟೀಲ್ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಎಲ್ಲಿಲ್ಲದ ಮನಸ್ಸು, ಭಾಳಷ್ಟು ದಿನಗಳಿಂದ ಅವ್ರ ಜೊತೆಯಲ್ಲೇ ಇರುವಂಥವ್ರು. ಹೀಗಾಗಿ ಬಹುತೇಕ ಎಂ ಬಿ ಪಾಟೀಲ್ ಪರವಾಗಿ ಸಿದ್ದರಾಮಯ್ಯ ಅವರು ಬ್ಯಾಟಿಂಗ್ ಬೀಸ್ತಾರೆ. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ PCC ಅಧ್ಯಕ್ಷರನ್ನು ಬದಲಾವಣೆ ಮಾಡಲೇಬೇಕಾಗುತ್ತೆ. ಅದರ ಮೇಲೆ ಕಣ್ಣಿಟ್ಟಿರುವಂತಹ 2028ಕ್ಕೆ ನನ್ನ ನೇತೃತ್ವದಲ್ಲೇ ಚುನಾವಣೆ ಅಂತ ಹೇಳ್ತಿರುವಂತಹ 2028ರಲ್ಲಿ ನಾನು CM ರೇಸ್ಗೆ ಬರ್ತೀನಿ ಅಂತ ಪದೇ ಪದೇ ಹೇಳಿಕೆ ಕೊಡ್ತಿರುವಂತಹ ಸತೀಶ್ ಜಾರಕಿಹೊಳಿ ಅವರಿಗೆ ಆ ಒಂದು ಸ್ಥಾನ ಲಭಿಸೋದು ಪಕ್ಕ ಅನ್ನುವಂತಹ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ವಿದ್ಯಾ, ಒಟ್ಟಾರೆ ಒಂದು ಪ್ರಾದೇಶಿಕವಾರ ಆಗಿರ್ಬೋದು, ಜಾತಿವಾರ ಆಗಿರ್ಬೋದು, ಸಮೀಕರಣ ಮಾಡಿ ಈ ಅಧಿಕಾರ ಹಂಚಿಕೆ ಸೂತ್ರವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡುತ್ತೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ವಿದ್ಯಾ, ವೆಲ್, ಥ್ಯಾಂಕ್ ಯು ಮಾರುತಿ. ಡೀಟೇಲ್ಸ್ಗೆ ಕಾದ್ ನೋಡೋಣ. ಬದಲಾವಣೆ ಆಗ್ತಾ ಇದ್ದಂತೆ ಬದಲಾವಣೆಯ ಪರ್ವ ಹೇಗೆ ಬದಲಾವಣೆಯ ಗಾಳಿಯನ್ನ ಬೀಸ್ತಾ ಹೋಗುತ್ತೆ, ನಾವು ಏನೆಲ್ಲ ಚೇಂಜಸ್ಗಳನ್ನ ಕಾದ್ ನೋಡಬೇಕು ಇನ್ ಮುಂದಿನ ದಿನಗಳಲ್ಲಿ.